ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಇದೀನಿ, ನೀವು ಮಸ್ತ್ ಇದ್ರಿ ಅಂತ ಕೆಲಸ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ, ಸೈಯದ್ ನದಾಫ್ ಬ್ಲಾಗ್ ಚಾನಲ್ಗೆ ನೀವೇನಾದರೂ ಹೊಸಬರಿದ್ರಿ ಅಂತಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ಬಾಜು ಇರೋ ಬೆಲ್ ಬಟನ್ನ ಆನ್ ಮಾಡಿ ಇಟ್ಕೋರಿ. ನಾನು ಹಾಕ್ತಿರೋ ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಡೈರೆಕ್ಟ್ ಬರ್ತಾವ. ಯಾಕಪ್ಪ ಅಂತಂತಂದ್ರೆ ಪ್ರೈವೇಟ್ ಕಂಪನಿಗಳು ಜಾಬಿಂದ ಅಪ್ಡೇಟ್ ಯಾರು ಹಿಂಗೆ ಕೊಡೋದಿಲ್ಲ. ಅಂದ್ರೆ ಕಂಪನಿಗಳೊಳಗೆ ಕೆಲಸಕ್ಕೆ ತಗೋತಾರೋ ಇಲ್ಲೋ ಅನ್ನೋದ ಮಾಹಿತಿನ ವಿಡಿಯೋ ಮುಖಾಂತರ ನಿಮಗೆ ಮುಟ್ಸೋ ಕೆಲಸ ನಾ ಮಾಡಾಕತ್ತೀನಿ. ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಭಾಳ ಮಂದಿ ನನಗೆ ರಿಪ್ಲೈ ಮಾಡಿದ್ದೀರಿ, ಯೂಟ್ಯೂಬಿಂದ ಎಷ್ಟು ಅರ್ನಿಂಗ್ ಬಂತೆ ಅಂತ ಕೆಲಸ. ಯೂಟ್ಯೂಬಿಂದ ನಮ್ದು ಇನ್ನೂ ಅರ್ನಿಂಗ್ಸ ಬಂದಿಲ್ಲ. ಅದ್ರ ಸಲುವಾಗಿ ನಿಮಗೆ ಅಂದರೆ ನಿಮ್ಮ ಕಡೆಯಿಂದ ಹೆಲ್ಪ್ ಏನು ಕೇಳಾಕತ್ತೇನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ವಿಡಿಯೋ ಆದಷ್ಟು ಕೆಲಸ ಹುಡುಕೋತವ್ರಿಗೆ ಶೇರ್ ಮಾಡಿರಿ. ಯಾಕಪ್ಪ ಅಂತಂದ್ರೆ ಯೂಟ್ಯೂಬ್ ಒಳಗೆ ಕರೆಕ್ಟಾಗಿ ಕ್ಲೀನಾಗೆ ಹೇಳಿರ್ತೇನೆ ಪೂರ್ತಿ ವಿಡಿಯೋ. ಅದ್ರ ಸಲುವಾಗಿ ಆ ಇನ್ಫಾರ್ಮೇಷನ್ ತಗೊಂಡ್ರಿಪ್ಪ ಅಂತಂತಂದ್ರೆ ನಿಮಗೂ ಹೆಲ್ಪ್ ಆಕೈತೆ. ನಾನು ಎಲ್ಲ ವಿಡಿಯೋದಾಗ ಹೇಳೋದ ಪ್ರಕಾರನ ಈ ವಿಡಿಯೋದಾಗೂ ಏನಪ್ಪ ಅಂತಂತಂದ್ರೆ ಇವತ್ತಿನ ಡೇ ಬಂದ್ಬಿಟ್ಟು 21 ಡೇ. 100K ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂದ್ರೂ 100 ವಿಡಿಯೋ ಆದರೂ ಅಂದ್ರೆ ಪ್ರೈವೇಟ್ ಕಂಪನಿಗಳ ಹೈರಿಂಗದ್ದು 100 ವಿಡಿಯೋ ಆದ್ರೂ ಕಂಪ್ಲೀಟ್ ಮಾಡೋಣ ಅಂತ ಕೆಲಸ ಈ ಚಾಲೆಂಜ್ ತೊಗೊಂಡಿನಿ. 21ನೇ ದಿನ. ಇವತ್ತು ಸಬ್ಸ್ಕ್ರೈಬ್ ಬಂದ್ಬಿಟ್ಟು 15,000 ಪ್ಲಸ್ ಅದಾರ. ನೀವು ಏನಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂತಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಒಳಗೆ ಲಿಂಕ್ ಐತಿ, ಹೋಗಿ ಟ್ಯಾಪ್ ಮಾಡಿ ಕೆಲಸ. ಯೂಟ್ಯೂಬ್ ಒಳಗೆ ಹೋಗಿ ವಿಡಿಯೋ ನೋಡ್ರಿ. ಹಂಗೆ ಇನ್ಫಾರ್ಮೇಶನ್ ಚೆನ್ನಾಗಿತ್ತಪ್ಪ ಅಂತಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಗಿಂಬಲ್ ಮೂವ್ ಮಾಡ್ಬೇಕಂದ್ರೆ ಅಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್ಗಳ ಮುಂದೊಂದು ದಿನ ಗಿಂಬಲ್ ತಗೋಬೇಕು. ಯಾಕಪ್ಪ ಅಂತಂದ್ರೆ ಗಿಂಬಲ್ ಭಾಳ ಇಂಪಾರ್ಟೆಂಟ್ ಆಕೈತಿ ವಿಡಿಯೋ ಶೂಟ್ ಮಾಡಕ್ಕೆ. ಇದೆಲ್ಲ 500-600 ರೂಪಾಯಿಗೆಲ್ಲ ಬಂದ್ಬಿಡ್ತೈತಿ ಮೀಶೋ ಒಳಗೆ. ಅಂಥದ್ದು ನಾನು ಗಿಂಬಲ್ ತೊಗೊಂಡೆ ಮೊದಲು. ಏನಿಲ್ಲಪ್ಪ ಅಂತಂತಂದ್ರೆ ಏನು ಅರ್ನಿಂಗ್ ಮಾಡಿಲ್ಲ. ಇದೆ ಕಂಟೆಂಟ್ ಕ್ರಿಯೇಷನ್ ಒಳಗೆ ಒಮ್ಮೊಮ್ಮೆ ಆಗ್ತೈತಿ ರೀ, ಏನು ಮಾಡಕ್ಕೆ ಬರೋದಿಲ್ಲ. ಒಮ್ಮೊಮ್ಮೆ ಸಕ್ಸಸ್ ಸಿಗ್ತೈತಿ, ಒಮ್ಮೊಮ್ಮೆ ಸಕ್ಸಸ್ ಸಿಗೋದಿಲ್ಲ. ಏನಪ್ಪ ಅಂತಂದ್ರೆ ಜಾಬ್ ಅಪ್ಡೇಟ್ ಮಾಡ್ತೀನಲ್ಲ, ಅದು ಯೂಟ್ಯೂಬ್ ಒಳಗೆ ಹೋಗಿ ನೋಡಿದ್ರಿಪ್ಪ ಅಂತಂದ್ರೆ ಭಾಳ ಹೆಲ್ಪ್ ಐತಿ. ಯಾಕಂತಂತಂದ್ರೆ ಅಲ್ಲಿ ಏನೋ ಒಂದು ವ್ಯೂಸ್ ಜಾಸ್ತಿ ಆಗಿ ಅರ್ನಿಂಗ್ಸ್ ಆಗ್ಬೋದು. ಇನ್ಸ್ಟಾಗ್ರಾಮ್ ಒಳಗೆ ಏನೂ ಇಲ್ಲ, ಖಾಲಿ ಪಾಲ್ತು ವಿಡಿಯೋ ಹಾಕೊಂತ ಕುಂದ್ರದಕ್ಕೈತಿ. ಹಾಗಾಗಿ ಏನಪ್ಪ ಅಂತಂದ್ರೆ ಮೊದಲಿನ ಐಡಿ ಒಳಗೆ ಪ್ರಮೋಷನ್ ಸಿಗ್ತಿತ್ತು, ಮಂತ್ಲಿ ಏನೋ ಒಂದು ಸ್ಯಾಲ್ರಿ ಮ್ಯಾನೇಜ್ ಆಕಿತ್ತು. ನಾನು ಖಾಲಿ ಇರೋದಿಲ್ಲ, ನೀನೇ ಖಾಲಿ ಇರ್ತೀಯನ, ನಮಗೆ ಹೆಂಗೆ ಕೆಲಸ ಕೊಡಿಸ್ತೀನಿ ಅಂತ ಭಾಳ ಮಂದಿ ಪ್ರಶ್ನೆ ಮಾಡಿದ್ರು. ಮೊನ್ನೆ ಲೈವ್ ಒಳಗೆ, ಯೂಟ್ಯೂಬ್ ಲೈವ್ ಒಳಗೆ ನನಗೆ ಪ್ರಶ್ನೆ ಮಾಡಿದ್ರೆ, ಅಣ್ಣ ನಾನು ಪ್ರೈವೇಟ್ ಕಂಪನಿ ಒಳಗೆ ಕೆಲಸ ಮಾಡ್ತೀನಿ, ನಾನು ನಿಮ್ಮಂಗೆ ನಾರ್ಮಲ್ ಆಗಿ 15,000 ರೂಪಾಯಿ ಅಂದ್ರೆ ನಾನು ಸ್ಯಾಲ್ರಿ ಹೇಳಬಾರ್ದು, 15,000 ರೂಪಾಯಿಗೆ ದುಡಿತೀನಿ ನಾನು. ಅಂಥವ್ನು ಹೆಂಗೆ ಅಪ್ಡೇಟ್ ಕೊಡ್ತಾರಪ್ಪ ಅಂತಂತಂದ್ರೆ, ನಾನು ಆಲ್ ಇಂಡಿಯಾ ಅಂದ್ರೆ ಜಾಬ್ ಪ್ರೈವೇಟ್ ಕಂಪನಿಗಳು ಅಪ್ಡೇಟ್ ಸ್ಪೀಡಾಗಿ ಬರ್ತಾವಲ್ಲ, ಅಂಥ ಗ್ರೂಪ್ ಒಳಗೆ ಒಂದು 3-4 ಗ್ರೂಪ್ ಒಳಗೆ ಅದೇನಿ. ಆ ಗ್ರೂಪಿಂದ ನಾನು ಅಪ್ಡೇಟ್ ತಗೋತೀನಿ. ಕೆಲವೊಂದು ಮೇಲ್ಸ್ ಡೈರೆಕ್ಟ್ HR ಕಡೆಯಿಂದ ನನಗೆ ಬರ್ತಾವೆ. ಅವ್ರ ಹೈರಿಂಗ್ ಪ್ರಕಾರ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇನ್ಫಾರ್ಮೇಷನ್ 100% ಹೋಗಿ ಮುಟ್ತಿಪ್ಪ ಅಂತಂದ್ರೆ ಭಾಳಷ್ಟು ಮಂದಿ ಪ್ರೈವೇಟ್ ಕಂಪನಿಗಳೊಳಗೆ ಹೋಗಿ ಜಾಯ್ನ್ ಆಗಿದ್ದಾರಣ. ನೋಡ್ರಿ, ಭಾಳ ಮಂದಿ ನನಗೆ ರಿಪ್ಲೈ ಮಾಡಿದ್ದೀರಿ, ಫೀಮೇಲ್ ವೇಕೆನ್ಸಿ ತೊಗೊಂಬರ್ರಿ ಅಣ್ಣ ಹುಬ್ಬಳ್ಳಿ ಒಳಗೆ, ಹುಬ್ಬಳ್ಳಿ ಧಾರವಾಡ ಲೊಕೇಶನ್ ಅಂದ್ರೆ ಲೋಕಲ್ ಇರ್ಬೇಕು, ಚಲೋ ಸ್ಯಾಲ್ರಿ ಇರ್ಬೇಕು ಅಂಥವು. ಅಂದ್ರೆ ಡಿಗ್ರಿ ಆಗಿರ್ತೈತಿ ನಮ್ದು, ಮತ್ತು PUC ಆಗಿರ್ತೈತೆ ಅಂತ ಕೆಲಸ. ಅಂಥವ್ರಿಗೆ ಇದೆ ವಿಡಿಯೋ ಹೆಲ್ಪ್ ಆಗ್ಬೋದು. ಏನಪ್ಪ ಅಂತಂತಂದ್ರೆ ಸೇಲ್ಸ್ ಎಕ್ಸಿಕ್ಯೂಟಿವ್ನ ಹುಡುಕಾಕತ್ತಾರ. ಎಲ್ಲಿ ಅಂತಂದ್ರೆ ನಮ್ಮ ಹುಬ್ಬಳ್ಳಿ ಒಳಗೆ ಇನ್ ಆರ್ಬಿಟ್ ಮಾಲ್ ಆಗೈತಿ ದೊಡ್ಡದು, ಅಲ್ಲೇ ಹೈರಿಂಗ್ ನಡೆಯಾಗತೈತಿ. ನಿಮಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಫಸ್ಟ್ ಫೀಮೇಲ್ ವೇಕೆನ್ಸಿಯಿಂದ ಸ್ಟಾರ್ಟ್ ಮಾಡೀನಿ. ಈ ವಿಡಿಯೋ ಒಳಗೆ 3 ಕಂಪ್ನಿದ ಹೈರಿಂಗ್ ತೊಗೊಂಬಂದೀನಿ. ಅದ್ರ ಸಲುವಾಗಿ ಆದಷ್ಟು ಕೆಲಸ ಹುಡುಕತ್ತವ್ರಿಗೆ ಹೆಲ್ಪ್ ಆಗಲಿ ಈ ವಿಡಿಯೋ ಶೇರ್ ಮಾಡಿರಿ. ನೋಡ್ರಿ, ಯಾರ್ದೆಲ್ಲ PUC ಆಗೈತಲ್ಲ ಅವರಿಗೆ, ಅಂದ್ರೆ PUC ಮ್ಯಾಲಿನವ್ರಿಗೆ, PUC ಮತ್ತು ಡಿಗ್ರಿ ಆದವ್ರಿಗೆ, ಇಂಗ್ಲೀಷ್ ಮತ್ತು ಹಿಂದಿ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರೋರಿಗೆ ಇದೊಂದು ವೇಕೆನ್ಸಿ ತೊಗೊಂಬಂದು. ಇದು ಓನ್ಲಿ ಫಾರ್ ಫಿಮೇಲ್ಸಿಗೆ. ಪೇರೋ ಪ್ಯಾಷನ್ ಜ್ಯುವೆಲರೀಸ್ ಒಳಗೆ ಹೈರಿಂಗ್ ನಡೆದೈತಿ. ಇದು ಹೊಸ ಜ್ಯುವೆಲರಿ ಶಾಪ್ ಆಗೈತಿ. ಏನಪ್ಪ ಅಂತಂತಂದ್ರೆ ಇನ್ ಆರ್ಬಿಟ್ ಮಾಲ್ ಲೊಕೇಶನ್ ಎಲ್ಲಿಪ್ಪ ಅಂತಂದ್ರೆ ನಮ್ಮ ಹುಬ್ಬಳ್ಳಿಯ ಇನ್ ಆರ್ಬಿಟ್ ಮಾಲ್ ಒಳಗೆ ಇದೊಂದು ಫೀಮೇಲ್ ವೇಕೆನ್ಸಿ ತೊಗೊಂಬಂದಾರ. ಮತ್ತು ಸ್ಯಾಲ್ರಿ ಬಂದ್ಬಿಟ್ಟು 20K ಮೇಲೆ ಐತಿ. ಏನಪ್ಪ ಅಂತಂದ್ರೆ ನಿಮ್ದು ಹಿಂದಿ ಮತ್ತು ಇಂಗ್ಲೀಷ್ ಕನ್ನಡ ಚೆನ್ನಾಗಿರ್ಬೇಕು, ಅಂದ್ರೆ ಮಾತಾಡೋ ಸ್ಕಿಲ್ ಚೆನ್ನಾಗಿರ್ಬೇಕು. ಲುಕಿಂಗ್ ಫಾರ್ ಅ ಸೇಲ್ಸ್ ಎಕ್ಸಿಕ್ಯೂಟಿವ್ ಹೂ ಹ್ಯಾಸ್ ಎ ಎಕ್ಸ್ಪೀರಿಯನ್ಸ್ ಇನ್ ರಿಟೇಲ್ಸ್. ನೋಡ್ರಿ, ಸೇಲ್ಸ್ ಎಕ್ಸಿಕ್ಯೂಟಿವ್ ಒಳಗೆ ಅಂತಂತಂದ್ರೆ ಜ್ಯುವೆಲರ್ಸ್ ಶಾಪ್ ಒಳಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತಪ್ಪ ಅಂತಂತಂದ್ರೆ ನಡೀತದೆ. ನೀವು ಫೀಮೇಲ್ ಆಗಿರ್ಬೇಕು, ಫೀಮೇಲ್ ವೇಕೆನ್ಸಿ ಇದೆ. 100% ಆಗಿ ನಿಮಗೆ ಜಾಬ್ ಸಿಗ್ತೈತಿ. ಇಂಟರ್ವ್ಯೂ ಕ್ರ್ಯಾಕ್ ಮಾಡಿರಿ. ಹಂಗೆ ಆಲ್ ದ ಬೆಸ್ಟ್ ನಿಮಗೆ. ಇಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಪೈರೋ ಅಂದ್ರೆ ಈ ಪೈರೋ ಟೀಮ್ ಹುಬ್ಬಳ್ಳಿ ಒಳಗೆ ಹೊಸದಾಗಿ ಜ್ಯುವೆಲರಿ ಶಾಪ್ ಓಪನ್ ಮಾಡೈತಿ. ರೀಟೇಲ್ಸ್ ಅಪಾರ್ಚುನಿಟಿ ಇರ್ತೈತಿ ಇನ್ ಆರ್ಬಿಟ್ ಮಾಲ್ ಒಳಗೆ. ಪೊಸಿಷನ್ ಬಂದ್ಬಿಟ್ಟು ಸೇಲ್ಸ್ ಎಕ್ಸಿಕ್ಯೂಟಿವ್ ಮತ್ತು
ಸೇಲ್ಸ್ ಎಕ್ಸಿಕ್ಯೂಟಿವ್ಗಿನ ಹೈರಿಂಗ್ ಮಾಡಕತ್ತಾರ ಅವ್ರು. ರಿಕ್ರೂಟ್ಮೆಂಟ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ನಿಮ್ದು ಹೈರಿಂಗ್ ನಡೀತೈತಿ. ಫಿಮೇಲ್ ವೇಕೆನ್ಸಿ ಅಷ್ಟೇ ಅಪ್ಲೈ ಮಾಡ್ಬೋದು. ಇದು ಹೆಂಗೆ ಅಪ್ಲೈ ಮಾಡೋದಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ಅವ್ರ ವಾಟ್ಸಪ್ ನಂಬರ್ ಕೊಡ್ತೇನೆ, ಇಲ್ಲಾರ ಅವ್ರು ಕಾಲ್ ಮಾಡಿರಿ. ಏನಪ್ಪ ಅಂತಂದ್ರೆ ಕಾಂಟ್ಯಾಕ್ಟ್ ನಂಬರು ಅದ, ವಾಟ್ಸಪ್ ನಂಬರು ಅದ. ವಾಟ್ಸಪ್ಪಿಗೆ ನಿಮ್ದು ರೆಸ್ಯೂಮ್ ಹಾಕ್ರಿ, ಪ್ರೊಫೆಷ್ನಲ್ ಆಗಿ ರೆಸ್ಯೂಮ್ ರೆಡಿ ಮಾಡ್ಕ್ಯಾಸ ನಿಮ್ಮ ರೆಸ್ಯೂಮ್ನ ಅದಕ್ಕೆ ಹಾಕ್ರಿ. ಏನಪ್ಪ ಅಂತಂದ್ರೆ ಎಕ್ಸಲೆಂಟ್ ಸ್ಯಾಲ್ರಿ ಐತಿ, ಪ್ಯಾಕೇಜ್ ವೈಸ್ ಕೊಡ್ತಾರೆ. ಮತ್ತು ಕಂಪನಿ ಥ್ರೂ ಕೆಲಸ, ಯಾವುದೇ ರೀತಿ 1 ತಿಂಗಳ 2 ತಿಂಗಳ ಮಾಡಿಸ್ಕೊಂಡ ಕೈ ಬಿಡಂಗಿಲ್ಲ. ಏನಪ್ಪ ಅಂತಂದ್ರೆ ಜ್ಯುವೆಲರಿ ಶಾಪ್ ಒಳಗೆ ನೋಡ್ರಿ, ಟ್ರೈ ಮಾಡಿರಿ. ಫಿಮೇಲ್ ವೇಕೆನ್ಸಿ ಇದೆ. ಮತ್ತು ಒಳ್ಳೆ ಫಿಮೇಲ್ ವೇಕೆನ್ಸಿ ಬೇರೆ ರೀತಿ ಅಂತ ಕೇಳ್ಬೇಡ್ರಿ. ಈಗ ಸದ್ಯ ಮಟ್ಟಿಗೆ ಇದೊಂದು ಹೈರಿಂಗ್ ಓಪನ್ ಐತಿ. ದಯವಿಟ್ಟು ಪೈರೋ ಪ್ಯಾಷನ್ಸ್ ಜ್ಯುವೆಲರೀಸಿಗೆ ಹೋಗಿ ಜಾಯ್ನ್ ಆಗ್ರಿ. ಇಲ್ಲಪ್ಪ ಅಂತಂದ್ರೆ ಇಂಟರ್ವ್ಯೂ ಆದರೂ ಕೊಟ್ಟು ಬರ್ರಿ. ನೋಡ್ರಿ, ನಮ್ದು 10th ಆಗೈತಿ, ಮತ್ತು ಹೌಸ್ ಕೀಪಿಂಗ್ ಕೆಲಸ ಹೇಳ್ರಿ, ಮತ್ತು 8th ಆಗೈತಿ, ಮತ್ತು PUC ಡಿಗ್ರಿ ಆದವ್ರಿಗೂ ಹೇಳ್ರಿ. ಬರೀ ITI ಡಿಪ್ಲೊಮಾ ಆದವ್ರಿಗಿನ ಜಾಬ್ ವೇಕೆನ್ಸಿ ಹೇಳ್ಬೇಡ ಅಂತ ಕೆಲಸ ನೀವು ಅನ್ಕೊಂಡಿರಿ. ಅದೆಲ್ಲ ತಪ್ಪು. ಏನಪ್ಪ ಅಂತಂತಂದ್ರೆ ನಮ್ಮ ಕಂಪನಿ ಒಳಗೆ ಅಂದ್ರೆ ಪಿಟ್ಗಾಡ್ ಫಿಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಒಳಗೆ ಗಂಧರ್ವ ಮ್ಯಾನ್ ಪವರ್ ಕಾಂಟ್ಯಾಕ್ಟ್ ವತಿಯಿಂದ 50 ವೇಕೆನ್ಸಿ ಖಾಲಿ ಅದಾವ. ನಿಮಗಾಗಿ ಹೆಲ್ಪ್ ಆಗಲಿ ಅಂತ ಕೆಲಸ 50 ವೇಕೆನ್ಸಿ ಇರೋದು. ಅಂದ್ರೆ ಇಲ್ಲಿ ಅನ್ಲಿಮಿಟೆಡ್ ವೇಕೆನ್ಸಿ ಇರ್ತಾವೆ. ಹಂಗೆ ಇಯರ್ಲಿ ಸಫಲ್ ಹಾಕೊಂತ ಇರ್ತೈತಿ. 6 ತಿಂಗಳಿಗೊಮ್ಮೆ ಮ್ಯಾನ್ ಪವರ್ ಹಿಂದ ಮುಂದೆ ಅಂದ್ರೆ ಸಫಲ್ ಹಾಕೊಂತ ಇರ್ತೈತಿ. 50 ವೇಕೆನ್ಸಿ ಕರ್ದಾರ. ಕಂಪ್ನಿ ನೇಮ್ ಬಂದ್ಬಿಟ್ಟು ಪಿಟ್ಗಾಡ್ ಫಿಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್, ಅಂದ್ರೆ ಕಾಂಟ್ರಾಕ್ಟ್ ಥ್ರೂ ಇರ್ತೈತಿ. ಕಾಂಟ್ರಾಕ್ಟ್ ನೇಮ್ ಬಂದ್ಬಿಟ್ಟು ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್ ಅಂತ ಕೆಲಸ. ಪೊಸಿಷನ್ ಲೆವೆಲ್ ನೋಡ್ರಿ, ಪೋರ್ಕ್ಲಿಪ್ ಆಪ್ರೇಟರ್ನು ತಗೋಕತ್ತಾರ, ಮತ್ತು ಹೆಲ್ಪರ್ನು ತಗೋಕತ್ತಾರ, ಮತ್ತು ಹೌಸ್ ಕೀಪಿಂಗ್ದವ್ರನ್ನು ತಗೋಕತ್ತಾರ. ಇನ್ನು ಸ್ಯಾಲ್ರಿ ವಿಚಾರಕ್ಕೆ ಬಂತಂತಂದ್ರೆ ಸ್ಯಾಲ್ರಿ ಭಾರಿ ಚಲೋ ಐತಿ. ಸ್ಯಾಲ್ರಿ ಬಂದ್ಬಿಟ್ಟು 16,000 ರೂಪಾಯಿ ರೌಂಡ್ ಬರ್ತೈತಿ. ESI PF ಕಟ್ ಆಗಿ 16,000 ರೂಪಾಯಿ ನಿಮ್ಮ ಕೈಗೆ ಬಂದು ಹತ್ತೈತಿ. ಏನಪ್ಪ ಅಂತಂತಂದ್ರೆ ಓನ್ಲಿ ಫಾರ್ ಮೇಲ್ ಕ್ಯಾಂಡಿಡೇಟ್, ಫಿಮೇಲ್ ಕ್ಯಾಂಡಿಡೇಟ್ ಇದನ್ನ ಅಪ್ಲೈ ಮಾಡಕ್ಕೆ ಬರೋದಿಲ್ಲ. ಯಾಕಪ್ಪ ಅಂತಂತಂದ್ರೆ ಮಷಿನರಿ ಕಂಪನಿ ಇದೆ. ಏಜ್ ಬಂದ್ಬಿಟ್ಟು 21ರಿಂದ 35 ಏಜ್, 21 ಏಜಿಂದ 35 ಏಜಿನವರು ತಕ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10th PUC, ITI ಡಿಪ್ಲೊಮಾ, NTTF ಇವನ್ನೆಲ್ಲ ಮಾಡಿರ್ಬೋದು. ಹೌಸ್ ಕೀಪಿಂಗ್ ಮಾತ್ರ ಏನು ಎಜುಕೇಷನ್ ಬೇಕಾಗಿಲ್ಲ, ಬಂದ ಜಾಯ್ನ್ ಆಗ್ರಿ. ಬಟ್ ಫುಡ್ ಫೆಸಿಲಿಟಿ ಅವೈಲೇಬಲ್ ಐತಿ. ಫಸ್ಟ್ ಶಿಫ್ಟ್ ಇದ್ದಾಗ ಫುಡ್ ಮತ್ತು ಒಳ್ಳೆ ಟಿಫನ್, ಬೆಳಗಿನ ಟಿಫನ್ ಮತ್ತು ಮಧ್ಯಾಹ್ನ ಊಟ ಅವರ ಕೊಡ್ತಾರೆ. ಲೊಕೇಶನ್ ಬಂದ್ಬಿಟ್ಟು ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ, ಧಾರವಾಡ. ದೊಡ್ಡ ನೀರಿನ ಟ್ಯಾಂಕಿ, ಪಿಟ್ಗಾಡ್ ಕಂಪನಿ ಅಂತ ಹೇಳ್ಬೇಕು. ಪಿಟ್ಗಾಡ್ ಕಂಪನಿ ಅಂತಂತಂದ್ರೆ ಯಾರಾದರೂ ಹೇಳ್ತಾರೆ. ಮತ್ತು ನಿಮ್ಗೇನಾದರೂ ಕನ್ಫ್ಯೂಸ್ ಆಗಿತ್ತಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿರಿ. ಏನಪ್ಪ ಅಂತಂತಂದ್ರೆ ಮಧ್ಯಾಹ್ನ 3 ಗಂಟೆಗೆ ಇಂಟರ್ವ್ಯೂ ಇರ್ತೈತಿ. ದಿನ ಇಂಟರ್ವ್ಯೂ ಇರ್ತೈತಿ, ಹೋಗಿ ಜಾಯ್ನ್ ಆಗ್ರಿ. ಏನಪ್ಪ ಅಂತಂದ್ರೆ ಶನಿವಾರ ರವಿವಾರ ಬಿಟ್ಟ ವರ್ಷ ಪೂರ್ತಿ ಹೈರಿಂಗ್ ಇರ್ತೈತಿ, ವಾರ ಪೂರ್ತಿನೂ ಹೈರಿಂಗ್ ಇರ್ತೈತಿ. ನೋಡ್ರಿ, ಫೋರ್ಕ್ಲಿಫ್ಟ್ ಡ್ರೈವರ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇತ್ತಂತಂದ್ರೆ ಸ್ಯಾಲ್ರಿ ಅಲ್ಲಿ ಆನ್ ದ ವೇ ಸ್ಯಾಲ್ರಿ ಮಾತಾಡ್ತಾರೆ. ನಿಮ್ದು ಎಕ್ಸ್ಪೀರಿಯನ್ಸ್ ಇತ್ತಪ್ಪ ಅಂತಂತಂದ್ರೆ ಸ್ಯಾಲ್ರಿನ ಎಲ್ಲ ಸೇಮ. ಏನಪ್ಪ ಅಂತಂತಂದ್ರೆ 10th ಮತ್ತು 12th ಡಿಗ್ರಿ, ಡಿಪ್ಲೊಮಾ, ITI ಆದವ್ರಿಗೂ ಸೇಮ್ ಐತಿ. ಸ್ಯಾಲ್ರಿ ಚೆನ್ನಾಗೈತಿ. ಇಷ್ಟು ಸ್ಯಾಲ್ರಿ ಯಾರು ಕೊಡೋದಿಲ್ಲ. 13,000-12,000 ರೂಪಾಯಿ ಮಾತಾಡ್ತಾರೆ. ಅಷ್ಟು ದೊಡ್ಡ ಕಂಪನಿ ಆದ ಟಾಟಾ ಮೋಟರ್ಸ್, ಟಾಟಾ ಮಾರ್ಕೋಪೋಲೋ ಕಂಪನಿ ಒಳಗನ 13,000 ರೂಪಾಯಿ ಸ್ಯಾಲ್ರಿ ಐತಿ. ಇಲ್ಲೇ 2,000 ರೂಪಾಯಿ ಜಾಸ್ತಿ ಸಿಗ್ತೈತಿ ನಿಮ್ಗೆ. 15ವರೆಯಿಂದ 16 ತನಕ ಸಿಗ್ತೈತಿ. ನೀವೇನಾದರೂ OT ಮಾಡಿದ್ರಿಪ್ಪ ಅಂತಂತಂದ್ರೆ ಇನ್ನೂ ಜಾಸ್ತಿ 17 ತನಕ ಹೋಗ್ತೈತಿ. ಏನಪ್ಪ 16 ತಾಸು OT ಇರ್ತೈತಿ. 16 ತಾಸು OT ಕಂಪ್ಲೀಟ್ ಮಾಡಿದ್ರಿಪ್ಪ ಅಂತಂತಂದ್ರೆ ನಿಮ್ಮ ಸ್ಯಾಲ್ರಿ ಇನ್ನೂ ಚಲೋ ಬರ್ತೈತಿ. ಹೋಗ್ರಿ, ಮತ್ತು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿರಿ. ಅವ್ರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಇಲ್ಲಪ್ಪ ಅಂತಂದ್ರೆ 3 ಗಂಟೆಗೆ ಕಂಪನಿ ಮುಂದೆ ಹೋದ್ರಿಪ್ಪ ಅಂತಂದ್ರೆ ವೆಂಡರ್ಸ್ಗಳು ನಿಮಗೆ ಇಂಟರ್ವ್ಯೂ ಮಾಡಿಸ್ತಾರೆ. ನೋಡ್ರಿ, ಈಗ ಏನಪ್ಪಾ ಅಂತಂತಂದ್ರೆ ಲೋಕಲ್ ಜಾಬ್ ಅಪ್ಡೇಟದ 3ನೇ ವಿಡಿಯೋ, ಅಂದ್ರೆ 3ನೇ ಕಂಪ್ನಿದ. ಏನಪ್ಪಾ ಅಂತಂದ್ರೆ ಫೋನ್ಪೇ ಒಳಗೆ ಹೈರಿಂಗ್ ನಡೆದೈತಿ. ನಮ್ಮ ಧಾರವಾಡ, ಹುಬ್ಬಳ್ಳಿ ಸುತ್ತಮುತ್ತ ಅಷ್ಟೇ ಕೆಲಸ ಇರ್ತೈತಿ. ಇಲ್ಲೂ ಸೇಲ್ಸ್ ಎಕ್ಸಿಕ್ಯೂಟಿವ್ ಕೆಲಸ ಇರ್ತೈತಿ. ಏನಪ್ಪಾ ಅಂತಂತಂದ್ರೆ ಫೋನ್ಪೇ ಒಳಗೆ ಸ್ಕ್ಯಾನರ್ ಇರ್ತಾವಲ್ಲ, ಆ ಸ್ಕ್ಯಾನರ್ ಮಷಿನ್ಗಳನ್ನ ಇನ್ಸ್ಟಾಲೇಷನ್ ಮಾಡಿ ಬರೋದಿರ್ತೈತಿ. ಮತ್ತು ನಿಮ್ಗೆ ತಿಂಗಳಿಗೆ ಇಷ್ಟು ಸ್ಯಾಲ್ರಿ ಅಂತ ಕೆಲಸ ಕಂಪನಿಯಿಂದ ಕೊಡ್ತೈತಿ. ಹಂಗೆ ESI PFನು ಅದ್ರೊಳಗನೆ ಇರ್ತೈತಿ. ESI PF ಫಸ್ಟ್ ಟೈಮ್ ಕೇಳತ್ತೇನೆ ನಾನು. ESI PF ಕಟ್ ಆಗಿ ಕೆಲಸ ನಿಮಗೆ ಇದೊಂದು ಜಾಬ್
ಅಂದ್ರೆ ಸ್ಯಾಲ್ರಿ ಸಿಗ್ತೈತಿ, SIP ಕಟ್ಟಾಗಿ ಸ್ಯಾಲ್ರಿ ಸಿಗ್ತೈತಿ. ಮತ್ತು ಇಂಟರ್ವ್ಯೂ ಬೇಸ್ ಮೇಲೆ ಇದೊಂದು ಕಂಪನಿಗೆ ನೀವು ಜಾಯ್ನ್ ಆಗ್ಬೋದು. ಇಂಟರ್ವ್ಯೂ ಚೆನ್ನಾಗಿ ಮಾಡ್ಕೊರಿ. ಏನಪ್ಪ ಅಂತಂದ್ರೆ ನಿಮ್ದೇನಾದ್ರೂ ಸ್ವಂತ ಬೈಕ್ ಇತ್ತಂತಂದ್ರೆ ಭಾಳ ಹೆಲ್ಪ್ಫುಲ್. ಯಾಕಂತಂದ್ರೆ ಇನ್ಸ್ಟಾಲೇಷನ್ ಭಾಳ ಅಂದ್ರೆ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡೋದಿರ್ತೈತಿ. ಒಂದು ಸ್ವಲ್ಪ ಏನಂತಂದ್ರೆ ಕೆಲಸ ಒಂದು 4 ದಿವಸ ಹಾರ್ಡ್ ಆಕೈತಿ. ಟ್ರೈನಿಂಗ್ ಮಾಡ್ತಾರೆ. ಟ್ರೈನಿಂಗ್ ಮಾಡಿದ್ಮೇಲೆ ನಿಮಗೆ ಜಾಬ್ 100% ಕೊಟ್ಟೇ ಕೊಡ್ತಾರೆ. ಏನಪ್ಪಾ ಅಂತಂತಂದ್ರೆ ಈ ಜಾಬ್ ಒಳಗೆ ನಿಮ್ದು ಫೀಸ್ ಬರ್ತೈತಿ. ಏನು ಫೀಸ್ ಬರ್ತೈತಿಪ್ಪ ಅಂತಂತಂದ್ರೆ ಅವ್ರು ನಿಮಗೆ ಅದನ್ನ ಅಂದ್ರೆ ನಿಮ್ಮನ್ನ ಲಾಗಿನ್ ಮಾಡಿ ಕೊಡಾಕ ನಿಮ್ಮ ಕಡೆಯಿಂದ ಒಂದು 100 ರೂಪಾಯಿ ತಗೋತಾರೆ. ಏನನ್ನ ನೋಡ್ರಿ ರಿಕ್ವೆಸ್ಟ್ ಮಾಡ್ಕೊರಿ. ಅಷ್ಟೇ 100 ರೂಪಾಯಿ ಅಂತೂ ಅದಕ್ಕಿಂತ ಜಾಸ್ತಿ ಕೊಡಬೇಡ್ರಿ, ಇಲ್ಲಂತಂದ್ರೆ ಕೆಲಸನ ಬೇಡ. ಯಾಕಪ್ಪ ಅಂತಂತಂದ್ರೆ ಇಂಥ 100 ರೂಪಾಯಿ 10 ಮಂದಿ ಜಾಯ್ನ್ ಆದ್ರಪ್ಪ ಅಂತಂತಂದ್ರೆ 1000 ರೂಪಾಯಿ ಹೊಕ್ಕೈತೆ ಅವಂಗ ಮಾಡಿಸ್ಕೊಡವಂಗ, ಲಾಗಿನ್ ಮಾಡವಂಗ. ಅದಕ್ಕೆ ಇದ್ರೊಳಗೂ ಇನ್ಸೆಂಟಿವ್ ಇರ್ತೈತಿ. ಏನಪ್ಪಾ ಅಂತಂತಂದ್ರೆ ಕೆಲಸಗಾರನ ತಂದು ಹಾಕೋದನ್ನು ಅವ್ರಿಗೆ ಇರ್ತೈತಿ ಬೆನಿಫಿಟ್ಸ್. ನೋಡ್ರಿ ನಿಮಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಫೋನ್ಪೇ ಒಳಗೆ ಹೈರಿಂಗ್ ತೊಗೊಂಬಂದಿನಿ. ಇದರಿಂದ ನಮ್ದು ಏನು ಇದಿಲ್ಲ ಪ್ರಾಫಿಟ್ ಅಂದರೆ 3 ಕಂಪ್ನಿದ ಹೈರಿಂಗ್ ಮಾಡಿಲ್ಲ. 3 ಕಂಪ್ನಿ ಅವ್ರು ಏನು 1 ರೂಪಾಯಿ ಕೊಡೋದಿಲ್ಲ ನಿಮಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಇದೊಂದು ವಿಡಿಯೋ ಮಾಡಾಕತ್ತೀನಿ ನಾನು. ಅನ್ಲಿಮಿಟೆಡ್ ವೇಕೆನ್ಸಿ, ಅದು ಲೋಕಲ್ ಧಾರವಾಡ ಲೋಕಲ್ ಜಾಬ್ ಇವೆ. ಹೋಗ್ರಿ ನೋಡ್ರಿ ಕೆಲಸ ಇಷ್ಟ ಆತಂದ್ರೆ ಕೆಲಸಕ್ಕೆ ಜಾಯ್ನ್ ಆಗ್ರಿ. ಹಂಗೆ ಲೈಕ್ ಶೇರ್ ಫಾಲೋ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋನು. ಸಬ್ಸ್ಕ್ರೈಬ್ ಮಾಡೋದಂತೂ 100% ಮರಿಬೇಡ್ರಿ ದಯವಿಟ್ಟು. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋನು. ಬಾಯ್.